ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70-80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕಲ್ಲ. ಕಾಂಗ್ರೆಸ್ನೊಳಗಡೆ ಮತ್ತೆ ಅನುದಾನದ ಅಸಮಾಧಾನ ಸ್ಫೋಟ. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದ ಗವಿಯಪ್ಪ. ವಿಜಯನಗರಕ್ಕೆ ಅನ್ಯಾಯದ ಆರೋಪ. ಶಾಸಕ ಜಿಟಿ ದೇವೇಗೌಡರಿಗೂ ಸುತ್ತಿಕೊಳ್ಳುತ್ತಾ ಮೂಡ ಉರುಳು. ಜಿಟಿಡಿ ಸಂಬಂಧಿಗೆ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ಜೆಡಿಎಸ್ ಶಾಸಕರಿಗೂ ಶುರುವಾಯ್ತಾ ತನಿಖೆ ಟೆನ್ಷನ್. ಕೊಲೆ ಆರೋಪಿ ದರ್ಶನ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಪೊಲೀಸರಿಂದ ಮೇಲ್ಮನವಿಯ ಭಯ. ಮತ್ತೊಂದೆಡೆ ಸರ್ಜರಿಗೆ ಒಳಗಾಗೋ ಅನಿವಾರ್ಯತೆ. ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ. ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್. ಮೈಸೂರಿನ ಕೆಬಿ ಸಮುದಾಯ ಭವನದ ಶೆಡ್ನಲ್ಲಿ ಕೊನೆಯುಸಿರು. ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70-80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕಲ್ಲ. ಕಾಂಗ್ರೆಸ್ನೊಳಗಡೆ ಮತ್ತೆ ಅನುದಾನದ ಅಸಮಾಧಾನ ಸ್ಫೋಟ. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದ ಗವಿಯಪ್ಪ. ವಿಜಯನಗರಕ್ಕೆ ಅನ್ಯಾಯದ ಆರೋಪ. ಶಾಸಕ ಜಿಟಿ ದೇವೇಗೌಡರಿಗೂ ಸುತ್ತಿಕೊಳ್ಳುತ್ತಾ ಮೂಡ ಉರುಳು. ಜಿಟಿಡಿ ಸಂಬಂಧಿಗೆ ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ಜೆಡಿಎಸ್ ಶಾಸಕರಿಗೂ ಶುರುವಾಯ್ತಾ ತನಿಖೆ ಟೆನ್ಷನ್. ಕೊಲೆ ಆರೋಪಿ ದರ್ಶನ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಪೊಲೀಸರಿಂದ ಮೇಲ್ಮನವಿಯ ಭಯ. ಮತ್ತೊಂದೆಡೆ ಸರ್ಜರಿಗೆ ಒಳಗಾಗೋ ಅನಿವಾರ್ಯತೆ. ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ. ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್. ಮೈಸೂರಿನ ಕೆಬಿ ಸಮುದಾಯ ಭವನದ ಶೆಡ್ನಲ್ಲಿ ಕೊನೆಯುಸಿರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.